ಒಂದು ಊರಲ್ಲಿ ನದಿ ದಡದ ಮೇಲೆ ಇಬ್ಬರು ಅಕ್ಕ ತಂಗಿಯರು ಇದ್ದರು. ಅಕ್ಕ ಪಾಪ ಸೀತಾ ತುಂಬ ಬಡವಿ. ಅವಳ ಗಂಡ ರಾಮನಿಗೆ ತುಂಬ ದಿನದಿಂದ ಹುಷಾರಿರಲಿಲ್ಲ. ಹಾಗಾಗಿ ಸೀತಾನೇ ದಿನ ತನ್ನ ತಂಗಿ ಸೌಮ್ಯ ಮನೆಗೆ ಕೆಲಸಕ್ಕೆ ಹೋಗ್ತಿದ್ಲು. ಸೌಮ್ಯ ಗಂಡ ಪೇಟೆಯಲ್ಲಿ ದೊಡ್ಡ ವ್ಯಾಪಾರಿ, ತುಂಬ ಶ್ರೀಮಂತರು. ಆದರೆ ಸೌಮ್ಯ ಮಾತ್ರ ಪರಮ ಜಿಪುಣಿ ಮತ್ತು ದುರಾಸೆ ಜಾಸ್ತಿ. ಒಂದು ದಿನ ಬೆಳಗ್ಗೆ ಸೀತಾ ತನ್ನ ಎಲ್ಲ ಮನೆ ಕೆಲಸ ಮುಗಿಸಿ ಅವಸರದಲ್ಲಿ ತಂಗಿ ಮನೆಗೆ ಹೋದಳು. ಅಲ್ಲ ಅಕ್ಕ, ಇವತ್ತು ಮತ್ತೆ ಲೇಟು. ಬೆಳಿಗ್ಗೆನೆ ಬೇಗ ಬಂದು ಕೆಲಸ ಮಾಡಬೇಕೆಂದು ಗೊತ್ತಾಗಲ್ವಾ ನಿನಗೆ? ಆರಾಮಾಗಿ ಮನೆಯಲ್ಲೇ ಕೂತಿರ್ತೀಯ. ಕ್ಷಮಿಸು ಸೌಮ್ಯ, ರಾತ್ರಿ ಮಗುಗೆ ಹೊಟ್ಟೆ ನೋವು ಬಂದಿತ್ತು, ನಿದ್ದೆನೇ ಮಾಡಿಲ್ಲ ಕಣೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ನಾನು ಬೇಗ ಕೆಲಸ ಮುಗಿಸ್ತೀನಿ. ಸರಿ ಸರಿ, ಈಗ ಮಾತ್ಬಿಟ್ಟು ಕೆಲಸ ಮಾಡು. ಮೊದಲು ಹಾಲ್ ಮತ್ತು ಅಂಗಳ ಚೆನ್ನಾಗಿ ಗುಡಿಸಿ ಒರೆಸು. ಆಮೇಲೆ ಅಡುಗೆ ಮನೆಗೆ ಹೋಗಿ ಪಾತ್ರೆ ತೊಳಿ. ಕೆಲಸ ಮಾತ್ರ ನೀಟಾಗಿರಬೇಕು, ಹುಷಾರ್. ಪಾಪ ಸೀತಾ ಏನು ಮಾತಾಡದೆ ಕೆಲ್ಸಕ್ಕೆ ಸೇರಿದ್ಲು. ಹಿರಿ ಮನೆ ಗುಡಿಸಿ ಒರೆಸಿ ಪಳ ಅಂತ ಹೊಡೆಯೋ ಹಾಗೆ ಮಾಡಿದ್ಲು. ಆಮೇಲೆ ಪಾತ್ರೆ ತೊಳೆಯೋಕೆ ಕೂತ್ಕೊಂಡ್ಲು. ಇತ್ತ ಸೌಮ್ಯ ಮಂಚಿನ ಮೇಲೆ ಆರಾಮಾಗಿ ಕೂತ್ಕೊಂಡು ಕಾಫಿ ಕುಡಿತಿದ್ಲು. ನೋಡಕ್ಕ, ಪಾತ್ರೆ ಆದ್ಮೇಲೆ ಇಲ್ಲಿ ಅಕ್ಕಿ ಮೂಟೆ ಇದೆಯಲ್ಲ, ಅದರಲ್ಲಿ ಇರೋ ಕಲ್ಲು ಮಣ್ಣು ನುಚ್ಚಕ್ಕಿ ಎಲ್ಲ ಹಾಡಿಸಿ ಕ್ಲೀನ್ ಮಾಡು. ನಮ್ಮನೇಲಿ ನುಚ್ಚಕ್ಕಿ ಅನ್ನ ಯಾರು ತಿನ್ನೋಲ್ಲ, ಬರೀ ಒಳ್ಳೆ ಅಕ್ಕಿ ಅನ್ನನೇ ಮಾಡೋದು. ಆಮೇಲೆ ಅಡುಗೆ ಮಾಡು. ಸೀತಾ ಸುಮ್ಮನೆ ಅಕ್ಕಿ ಹಾಸಿದ್ಲು. ಸೌಮ್ಯ ಸಂಬಳ ಕೊಡಲ್ಲ, ಆದರೆ ದಿನಸಿ ಕೊಡ್ತೀನಿ ಅಂದಿದ್ದಾಳೆ. ಈ ಅಕ್ಕಿಲಿ ನನಗೂ ಸ್ವಲ್ಪ ಸಿಗುತ್ತೆ. ಹೀಗೆ ಕೆಲಸ ಮುಗಿಸಿ ಸೀತಾ ಮನೆಗೆ ಹೊರಟಾಗ, ನಿಲ್ಲೆ ಅಕ್ಕ, ಇಗೋ ನೀನು ಆರಿಸಿದ ಅಕ್ಕಿ ನುಚ್ಚಕ್ಕಿ. ನಮ್ಮನೇಲಿ ಇದನ್ನ ಯಾರು ತಿನ್ನೋಲ್ಲ, ನೀನೇ ತಗೊಂಡೋಗು. ನಿಮ್ಮನೇಲಿ ಇದನ್ನೇ ಅಲ್ವಾ ತಿನ್ನೋದು. ಕೊಡು ಸೌಮ್ಯ, ಬಡವರು ಹೊಟ್ಟೆಗೆ ನುಚ್ಚಕ್ಕಿ ಆದರೆ ಏನು, ಬಾಸುಮತಿ ಅಕ್ಕಿ ಆದರೆ ಏನು, ಹಸಿ ಹಿಂಗಿದ್ರೆ ಸಾಕು. ಸೌಮ್ಯ ಒಂದು ಚೀಲದಲ್ಲಿ ಕಣ್ಣು ಮಣ್ಣು ತುಂಬಿರೋ ಅಕ್ಕಿನ ಹಾಕಿ ಕೊಟ್ಲು. ಸೀತಾ ಕಣ್ಣಲ್ಲಿ ನೀರು ಬಂತು. ಆದರೆ ಬಡತನ ಅಲ್ವಾ, ಆ ಅಕ್ಕಿನೇ ತಗೊಂಡು ಹೊರಟ್ಲು. ಮನೆಗೆ ಬಂದು ಅದನ್ನೇ ಬೇಯಿಸಿ ಗಂಡ ಮಗುವಿಗೆ ಊಟ ಹಾಕಿದ್ಲು. ಮರುದಿನ ಮತ್ತೆ ಸೀತಾ ಕೆಲಸಕ್ಕೆ ಹೋದ್ಲು. ಬಾ ಅಕ್ಕ ಬಾ, ನನಗಿವತ್ತು ಮೀನು ಸಾರು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ. ತುಂಬ ಮಸಾಲೆ ಹಾಕಿ ರುಚಿಯಾಗಿ ಮೀನು ಸಾಂಬಾರನ್ನ ಮಾಡಿಕೊಡು. ತುಂಬ ರುಚಿಯಾಗಿರ್ಬೇಕು. ಸರಿ ಸೌಮ್ಯ, ಮಾಡ್ಕೊಡ್ತೀನಿ. ಅಮ್ಮ ಮಾಡ್ತಿದ್ದಾಗೆ ರುಚಿಯಾಗಿ ಮಾಡ್ತೀನಿ. ಸೀತಾ ಕಷ್ಟಪಟ್ಟು ಮೀನು ಸಾರು ಮಾಡಿದ್ಲು. ಹಾಗಮ್ಮ ಹಿರಿ ಮನೆ ತುಂಬಿತ್ತು. ಸೀತಾಗೆ ನೆನಪಾಯಿತು, ತನ್ನ ಮಗ ಗಣೇಶ್ನಿಗೂ ಮೀನು ಅಂದರೆ ತುಂಬ ಇಷ್ಟ. ಇವತ್ತು ಸೌಮ್ಯ ನನಗೂ ಸ್ವಲ್ಪ ಮೀನು ಕೊಡ್ತಾಳೆ ಅಂತ ಅಂದ್ಕೊಂಡ್ಲು. ವಾವ್ ಅಕ್ಕ, ಏನು ರುಚಿ, ಸೂಪರಾಗಿ ಮಾಡಿದ್ಯಾ ಅಕ್ಕ. ನನ್ನ ಗಂಡಂಗೂ ತುಂಬ ಇಷ್ಟ ಆಗುತ್ತೆ. ಆಗ ಸೌಮ್ಯ ಮತ್ತು ಅವರ ಗಂಡ ಹೊಟ್ಟೆ ತುಂಬ ಊಟ ಮಾಡಿದ್ರು. ಹೀಗೆ ಸೀತಾ ಪಾಪ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೊರಟಾಗ ಸೌಮ್ಯ ಬೆರೆದು, ಅಕ್ಕ ಇಗೋ ತಗೋ, ಇದು ನಿನ್ನೆ ರಾತ್ರಿ ಉಳಿದಿದ್ದ ಅನ್ನ ಮತ್ತು ಬದನೆಕಾಯಿ ಸಾಂಬಾರು, ಬಿಸಿ ಮಾಡಿಕೊಂಡು ತಿನ್ನು. ಸೀತಾ ಎದೆ ಹೊಡೆದು ಹೋಗೋ ಹಾಗೆ ಆಯಿತು. ತಾನು ಮಾಡಿರೋ ಮೀನು ಸಾರು ಸಿಕ್ಕಿಲ್ಲ, ಬದಲಿಗೆ ಹರಸಿದ ಅನ್ನ ಸಿಕ್ತು. ಆದರೂ ವಿಧಿ ಇಲ್ಲದೆ ಅದನ್ನೇ ತಗೊಂಡು ಹೊರಟ್ಲು. ಕೆಲವು ದಿನಗಳು ಕಳೆದವು. ಒಂದು ದಿನ ಸೌಮ್ಯ ಹೀಗೆ ಹೇಳಿದ್ಲು, ಅಕ್ಕ ನಾಳೆ ಬೇಗ ಬಾ, ನನ್ನ ಗಂಡನ ಬಿಸ್ನೆಸ್ಸಲ್ಲಿ ದೊಡ್ಡ ಲಾಭ ಬಂದಿದೆ. ನಾಳೆ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ, ತುಂಬ ಜನ ಬರ್ತಾರೆ. ಸಿಹಿ ಅಡುಗೆ ಎಲ್ಲ ಮಾಡಬೇಕು. ಆ ಸೌಮ್ಯ ಸರಿ ಬರ್ತೀನಿ ಬಿಡು, ಬೇಗನೆ ಬರ್ತೀನಿ. ಮರುದಿನ ಸೀತಾ ಮನೆಯಿಂದ ಹೊರಡುವಾಗ ಮಗು ಗಣೇಶ ಓಡಿ ಬಂದ. ಚಿಕ್ಕಮ್ಮನ ಮನೆಯಲ್ಲಿ ಪೂಜೆ ಇದೆ ಕಂದ, ಅಲ್ಲಿ ಲಾಡು ಪಾಯಸ ಹುಳಿಗೆ ಇನ್ನ ಮಾಡ್ತಾರೆ. ಬೇಡ ಕಂದ, ಹತ್ತನೇ ಹುಷಾರಿಲ್ಲ ಅಲ್ವಾ, ಹಬ್ಬ ನೋಡ್ಕೊಬೇಕು. ಚಿಕ್ಕಮ್ಮ ನನಗೆ ಸ್ವೀಟ್ ಕೊಡ್ತಾಳೆ, ನಾನು ನಿನಗೆ ತಗೊಂಡು ಬರ್ತೀನಿ. ಸೀತಾ ತಂಗಿ ಮನೆಗೆ ಹೋದ್ಲು. ಅಲ್ಲಿ ಹಬ್ಬದ ವಾತಾವರಣ. ಅಡುಗೆ ಭಟ್ಟರು ಬಂದು ಅಡುಗೆ ತರಾವರಿ ಅಡುಗೆ ಮಾಡ್ತಿದ್ರು. ಬಾರೆ ಅಕ್ಕ, ನೋಡು ಎಷ್ಟೊಂದು ಪಾತ್ರೆ ಬಿದ್ದಿದೆ, ಎಲ್ಲ ತೊಳೆದು ಪಳಪಳ ಅಂತ ಹೊಳೆಯೋ ಹಾಗೆ ಮಾಡು.
ಆಮೇಲೆ ಎಲೆ ಒರೆಸಿ ಊಟಕ್ಕೆ ರೆಡಿ ಮಾಡು. ಯಾವ ಕೆಲಸನೂ ಬಾಕಿ ಇರಬಾರ್ದು. ಸೀತಾ ಆಯ್ತು ಅಂತ ಹೊರಟು. ಪೂಜೆ ಜೋರಾಗಿ ನಡೀತು. ಊರಿನ ಜನ ಎಲ್ಲ ಬಂದು ಬಾಳೆ ಎಲೆ ಊಟ ಮಾಡಿ ಹೋಳಿಗೆ ಪಾಯಸ ತಿಂದು ಹೊರಟರು. ಸೀತಾ ಮಾತ್ರ ಹೆಂಜಲು ಎಲೆ ಎತ್ತೋದು ಪಾತ್ರೆ ತೊಳೆಯೋದ್ರಲ್ಲೇ ಇದ್ಲು. ಸಂಜೆ ಆಯಿತು. ಅಡುಗೆ ಮನೆಯಲ್ಲಿ ಇನ್ನೂ ಸ್ವೀಟ್ ತುಂಬ ಉಳಿದಿತ್ತು. ಸೌಮ್ಯ, ಮನೆ ಕೆಲಸ ಎಲ್ಲ ಆಯಿತು, ನಾನಿನ್ನು ಹೊರಡ್ತೀನಿ. ಮನೆಯಲ್ಲಿ ಮಗ ಕಾಯ್ತಿರ್ತಾನೆ. ಹೊರಡು. ತಡಿ, ಇವತ್ತು ತುಂಬ ಕೆಲಸ ಮಾಡಿದ್ಯಾ, ಖಾಲಿ ಕೈಲಿ ಕಳ್ಸೋದು ಬೇಡ. ಸೌಮ್ಯ ಅಡುಗೆ ಮನೆಗೆ ಹೋಗಿ ಸ್ವೀಟ್ ಇದ್ದ ದೊಡ್ಡ ದೊಡ್ಡ ಪಾತ್ರೆಗಳ ತಳ ಕೆರೆದಳು. ಅದರಲ್ಲಿ ಇದ್ದ ಪುಡಿ ಪುಡಿಯಾಗಿರೋ ಲಾಡು, ಲಡ್ಡು, ಸೀದು ಹೋಗಿರುವ ಮೈಸೂರು ಪಾಕು ಕರೆದಳು. ಒಂದು ಹಳೆ ಪಾತ್ರೆಯಲ್ಲಿ ಅದನ್ನು ಹಾಕಿ ಕಟ್ಟದ್ದು. ತಗೋ ಅಕ್ಕ, ಇದು ಸ್ವೀಟು, ತಳ ಕೆರೆದಿದ್ದು. ಹೇಗಿದ್ದರೂ ನಮ್ಮ ಮನೇಲಿ ಇದನ್ನು ಬಿಸಾಕ್ತೇವೆ. ನಿನ್ನ ಮಗನಿಗೆ ನೀನು ಕೊಡು, ಅವನು ಖುಷಿಯಿಂದ ತಿಂತಾನೆ. ಸೌಮ್ಯ, ಅಷ್ಟೊಂದು ಸ್ವೀಟ್ ಇದೆಯಲ್ಲ, ಅದರಲ್ಲಿ ಒಂದೊಳ್ಳೆ ಲಾಡು ಕೊಡ್ಬಾರ್ದ? ಮಗು ಆಸೆಯಿಂದ ಕಾಯ್ತಿರ್ತಾನೆ. ಏನೇ ಬಿಕಾರಿಗೆ ಮಂಚದ ಆಸೆನ? ನಿನಗೆ ಎಷ್ಟು ಕೊಟ್ಟಿದ್ದೀನಿ ಅಲ್ವಾ, ಅದೇ ಜಾಸ್ತಿ. ಬೇಕಿದ್ರೆ ತಗೊಂಡೋಗು, ಇಲ್ಲ ಅಂದರೆ ಅದನ್ನು ಕಸದ ಬುಟ್ಟಿಗೆ ಹಾಕ್ತೀನಿ. ಸೀತಾಗೆ ಅವಮಾನ ತಡೆಯಲು ಆಗಲಿಲ್ಲ. ಕಣ್ಣೀರು ಹಾಕೋದು. ಆ ಪುರಿ ಲಾಡು ಸಕ್ಕರೆ ಪಾಕ ತಗೊಂಡು ಹೊರಟರು. ಅವಳಿಗೆ ತುಂಬ ಅವಮಾನ ಆಗಿತ್ತು. ಅವಳು ಅಳುತ್ತಾ ಕಾಟಿನ ದಾರಿ ಹಿಡಿದ್ಲು. ಅಲ್ಲಿ ಒಂದು ನಾಗಪ್ಪನ ಗುಡಿ ಇತ್ತು. ನಾಗಪ್ಪ, ಇವತ್ತೇ ನನ್ನ ಕೊನೆಯ ಬಾರಿ ಬೇಯ್ತಿರೋದು. ಈ ಬಡತನ ಅವಮಾನ ನನ್ನ ಕೈಲಿ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ. ದಿನ ನಾಯಿ ಥರ ದುಡಿತೀನಿ, ಆದರೂ ನನ್ನ ತಂಗಿ ನನ್ನ ಮನುಷ್ಯರ ಥರ ನೋಡಲ್ಲ. ನನ್ನ ಮಗ ಮನೆಯಲ್ಲಿ ನಾನು ಸ್ವೀಟ್ ತರ್ತೀನಿ ಅಂತ ಕಾಯ್ದಿರ್ತಾನೆ. ಅವನಿಗೆ ನಾನೀ ಕಸ ಕೊಡ್ಲಾ? ನಾಗಪ್ಪ, ದಯವಿಟ್ಟು ನನ್ನ ಹಿಳ್ಳೆ ಕಚ್ಚಿ ಸಾಯಿಸ್ಬಿಡು. ನನಗೆ ಬದುಕೋಕೆ ಇಷ್ಟ ಇಲ್ಲ. ಸೀತಾ ಆಡೋದನ್ನು ನೋಡಿ ಆ ನಾಗಪ್ಪನಿಗೂ ಕರುಣೆ ಬಂತು. ನಾಗಪ್ಪ ಕಚ್ಚಲಿಲ್ಲ. ಬದಲಿಗೆ ಒಂದು ದಿವ್ಯವಾದ ಬೆಳಕು ಬಂತು. ಸೀತಾ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಎದ್ದು ಹೊರಟಳು. ಮನೆ ಹತ್ರ ಬರ್ತಿದ್ದಂಗೆ ಗಣೇಶ ಓಡಿ ಬಂದ. ಸೀತಾ ಭಯಪಡುತ್ತಾ ಆ ಗಂಟನ್ನ ಬಿಚ್ಚಿದ್ಲು. ನೋಡಿದ್ರೆ ಆಶ್ಚರ್ಯ, ಅದರಲ್ಲಿ ಪುರಿ ಲಾಡು ಇರಲಿಲ್ಲ. ಬದಲಾಗಿ ಬಂಗಾರ ಬಣ್ಣದ ಮೈಸೂರು ಪಾಕ್ ಇತ್ತು, ಲಾಡು ಇತ್ತು, ಸ್ವೀಟ್ಸ್ ಇತ್ತು. ಸೀತಾಗೆ ನಂಬೋಕೆ ಆಗಲಿಲ್ಲ. ಮನೆಯೊಳಗೆ ಹೋಗಿ ನೋಡಿದ್ರೆ ಇನ್ನೂ ದೊಡ್ಡ ಆಶ್ಚರ್ಯ. ಅವಳ ಗುಡಿಸಲು ಹೋಗಿ ಬಂಗಾರದ ಅರಮನೆ ಆಗಿತ್ತು. ಆಸೆಗೆ ಹಿಡಿದಿದ್ದ ಒಳಗಂಡ ರಾಮ ಆರಾಮಾಗಿ ಎದ್ದು ಹೊರಡುತ್ತಿದ್ದ. ಸೀತಾ, ಇದೆಂಥ ಪವಾಡ! ಮೈಯ ಮೇಲೆಲ್ಲ ಶಕ್ತಿ ಬಂದಿದೆ. ಮನೆ ತುಂಬ ಹೊಡವೆ ದುಡ್ಡು ತುಂಬಿದೆ. ಇದೆಲ್ಲ ಆ ನಾಗಪ್ಪನ ಕೃಪೆ ರೀ. ನಾನು ಸಾಯೋಕ್ಕೆ ಹೋಗಿದ್ದೆ, ಆದರೆ ಆ ದೇವರು ನನಗೆ ಹೊಸ ಬದುಕೆ ಕೊಟ್ಟ. ಮಾರನೇ ದಿನ ಇಡೀ ಊರಿಗೆ ಈ ಸುದ್ದಿ ಗೊತ್ತಾಯಿತು. ಸೀತಾ ಈಗ ಮಹಾರಾಣಿ ಥರ ಇದ್ಲು. ಸೌಮ್ಯಗೆ ಈ ವಿಷಯ ಗೊತ್ತಾಗಿ ಹೊಟ್ಟೆ ಕಿಚ್ಚು ಉಂಟಾಯಿತು. ಈ ಕೇಳಿದ್ರ, ನನ್ನ ಅಕ್ಕ ರಾತ್ರೋರಾತ್ರಿ ಶ್ರೀಮಂತಳಾಗಿದ್ದಾಳಂತೆ. ಅವಳಿಗೆ ಆಸ್ತಿ ಎಲ್ಲಿಂದ ಬಂತು? ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸುಮ್ಮನೆ ಅದಕ್ಕೆ ದೇವ್ರು ಕೊಟ್ಟಿದ್ದಾನೆ, ನಮ್ಗೇನು ಕಮ್ಮಿ ಇದೆ? ಇಲ್ಲ, ಅವಳು ನನಗಿಂತ ಶ್ರೀಮಂತ ಆಗೋದು ನಾನು ಸಹಿಸೋಕ್ಕಾಗಲ್ಲ. ಹೀಗೆ ಹೇಳಿ ಸೌಮ್ಯ ಸೀತಾ ಮನೆಗೆ ಹೋದಳು. ಅರಮನೆ ನೋಡಿ ಅವಳ ಕಣ್ಣು ಮುಕ್ಕಿತ್ತು. ಅಕ್ಕ, ಏನಿದು? ಏನು ಲಾಟ್ರಿ ಗಿಟ್ರಿ ಹೊಡಿತಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಸೌಮ್ಯ, ನಾನು ಅವತ್ತು ನಿನ್ನ ಮನೆಯಿಂದ ಕೊಟ್ಟ ಆ ಪುಡಿ ಲಾಡ್ ಸ್ವೀಟ್ ತಗೊಂಡು ನಾಗಪ್ಪನ ಗುಡಿಗೆ ಹೋಗಿದ್ದೆ. ಆ ನಾಗಪ್ಪನ ನನ್ನ ಕಷ್ಟ ನೋಡಿ ಈ ವರ ಕೊಟ್ಟ. ಓಹೋ, ಇದಾ ವಿಷಯ? ಹಾಗಾದರೆ ನಾನು ಹೋಗ್ತೀನಿ, ನನಗೂ ಸಿಗುತ್ತೆ. ಸೌಮ್ಯಗೆ ದುರಾಸೆ ಬಂತು. ಮನೆಗೆ ಹೋಗಿ ಗಂಡನ ಹತ್ರ ಪ್ಲಾನ್ ಮಾಡಿದ್ರು. ರೀ, ನಾನು ನಾಳೆಯಿಂದ ಅಕ್ಕನ ಮನೆಗೆ ಕೆಲಸ ಹೋಗ್ತೀನಿ. ಅವಳು ನನಗೆ ಹಾಳಾದ ಊಟ ಕೊಡ್ತಾಳೆ. ನಾನು ಅದನ್ನು ತಗೊಂಡು ನಾಗಪ್ಪನ ಹತ್ರ ಹೋಗ್ತೀನಿ. ಹುಚ್ಚಿ, ನಮಗಿರೋದೇ ಸಾಕು, ಆಸೆಗೆ ಮಿತಿ ಇರಬೇಕು. ನಿನ್ನ ಹಕ್ಕಾಗೆ ದೇವ್ರು ಕೊಟ್ಟಿದ್ದಾರೆ. ಸೌಮ್ಯ ಹಳೆ ಸೀರೆ ಉಟ್ಕೊಂಡು ಸೀತಾ ಮನೆಗೆ ಹೋದವು. ಅಕ್ಕ, ನನ್ನ ಗಂಡನ ಬಿಸ್ನೆಸ್ ಹಾಳಾಯಿತು, ಊಟಕ್ಕೂ ಗತಿ ಇಲ್ಲ, ನನಗೆ ಕೆಲಸ ಕೊಡು. ಅಯ್ಯೋ ಪಾಪ, ಬಾ ತಂಗಿ, ಕೆಲಸ ಯಾಕೆ ಮಾಡ್ತೀಯಾ? ನಿನ್ನ ತಂಗಿ ಇಲ್ಲೇ ಇರು, ಊಟ ಮಾಡು. ಬೇಡ ಅಕ್ಕ, ನಾನು ಕೆಲಸ ಮಾಡಿ ಊಟ ಮಾಡ್ತೀನಿ. ಸೌಮ್ಯ ಸುಮ್ಮನೆ ನಾಟಕ ಮಾಡಿ ಕೆಲಸ ಮಾಡ್ತಿದ್ಲು. ಸಂಜೆ ಸೀತಾ ಅವಳಿಗೆ ಬಿಸಿ ಬಿಸಿ ಊಟ ಸ್ವೀಟ್ಸ್ ಪ್ಯಾಕ್ ಮಾಡಿ ತಂದುಕೊಟ್ಲು. ಅಕ್ಕ, ನನಗಿದು ಬೇಡ. ನಿಮ್ಮನೆಯಲ್ಲಿ ಉಳಿದಿರುವ ಹಲಸಿದ ಹಣ್ಣ ಇದ್ರೆ ಕೊಡು, ಸಾಕು. ಯಾಕೆ ಸೌಮ್ಯ, ನಿನಗೆ ಹುಚ್ಚ? ಒಳ್ಳೆ ಊಟ ತಗೋ. ಇಲ್ಲ ಅಕ್ಕ, ನಾನು ಪಾಪಿ, ನನಗೆ ಹಲಸಿದ ಹಣ್ಣವೇ ಬೇಕು. ವಿಧಿ ಇಲ್ಲದೆ ಹಲಸಿದ ಹಣ್ಣ ಕೊಟ್ಟರು.
ಸೌಮ್ಯ ಅದನ್ನು ತಗೊಂಡು ಖುಷಿಯಿಂದ ನೇರವಾಗಿ ನಾಗಪ್ಪನ ಗುಡಿಗೆ ಹೋದ್ಲು. ಅಲ್ಲಿ ಹೋಗಿ ಜೋರಾಗಿ ಅಳೋ ನಾಟಕ ಮಾಡಿದ್ಲು. ನಾಗಪ್ಪ ನೋಡು, ನನ್ನ ಅಕ್ಕ ಎಷ್ಟು ಕೆಟ್ಟವಳು. ನನಗೆ ಹಲಸಿದ ಹಣ್ಣ ಕೊಟ್ಟಿದ್ದಾಳೆ. ನಾನು ತುಂಬ ಬಡವಿ. ನನ್ನನ್ನು ಸಾಯಿಸ್ಬಿಡು ನಾಗಪ್ಪ. ಅವಳ ಮನಸ್ಸಲ್ಲಿರೋ ಕಪಟ ನಾಗಪ್ಪನಿಗೆ ಗೊತ್ತಾಯಿತು. ಗುಡಿಯಿಂದ ಒಂದು ಭಯಾನಕರ ಧ್ವನಿ ಬಂತು. ಮೂರ್ಖ ಹೆಂಗಸೆ, ನನಗೆ ದುರಾಸೆ ಜಾಸ್ತಿ. ಅಕ್ಕ ಪ್ರೀತಿಯಿಂದ ಕೊಟ್ಟಿದ್ದನ್ನು ಬಿದ್ದು ನಾಟಕವತ್ತಿದ್ಯಾ? ನನಗೆ ಸಾವಲ್ಲ, ಪಾಠ ಕಲಿಸ್ಬೇಕು. ನೀನು ಇವಾಗ ಮನೆಗೆ ಹೋಗು. ವಾವ್, ನಾಗಪ್ಪ ಹೊರ ಕೊಟ್ಟ. ಈಗ ನಾನು ಮನೆಗೆ ಹೋಗಿ ನೋಡಿದೆ ನನ್ನ ಮನೆ ಬಂಗಾರ ಆಗಿರುತ್ತೆ. ಹೀಗೆಂದುಕೊಂಡು ಸೌಮ್ಯ ಮನೆಗೆ ಹೋದ್ಲು. ಓಡಿ ಹೋದ್ಲು. ಹೋಗಿ ನೋಡಿದ್ರೆ ಅವಳ ದೊಡ್ಡ ಬಂಗಲೆ ಮಾಯ ಆಗಿತ್ತು. ಅಲ್ಲಿ ಒಂದು ಮೂರುಕಲು ಗುಡಿಸಲು ಇತ್ತು. ಅವರ ಮೈ ಮೇಲಿದ್ದ ಹೊಡೆವೆ ಎಲ್ಲ ಕಲ್ಲಾಗಿತ್ತು. ಅಯ್ಯೋ, ಇದೇನಾಯಿತು? ನನ್ನ ಆಸ್ತಿ ಎಲ್ಲ ಹೋಯ್ತಲ್ಲ. ನಾನು ಹೇಳಿಲ್ವಾ ಆಸೆ ಪಡಬೇಡ ಅಂತ? ಈಗ ನೋಡು, ರೋಡಿಗೆ ಬಂದ್ವಿ. ಸೌಮ್ಯ ದುರಾಸೆಯಿಂದ ಇದ್ದಿದ್ದನ್ನು ಕಳ್ಕೊಂಡು ಸೀತಾ ಪ್ರಾಮಾಣಿಕತೆಯಿಂದ ಮಹಾರಾಣಿಯರು. ಕಷ್ಟದಲ್ಲಿದ್ದಾಗ ತಾಳ್ಮೆ ಇದ್ರೆ ದೇವ್ರು ಕೈ ಹಿಡಿತಾನೆ. ಆದರೆ ಇರುವಾಗ ಇನ್ನ ಬೇಕು ಅಂದರೆ ದುರಾಸೆ ಪಟ್ಟರೆ ದೇವ್ರು ಕೈ ಬಿಡ್ತಾರೆ. ಇದೇ ಈ ಕಥೆಯ ಉದ್ದೇಶ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಕತೆ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.